ರಾಮಾಪುರ ಗ್ರಾಮದ ಹೊರವಲಯದ ನಿರ್ಜನ ಪ್ರದೇಶದಲ್ಲಿ ಕಾರಿನಲ್ಲಿ ಸುಟ್ಟು ಹಾಕಲಾಗಿದ್ದ ಶವ ಪ್ರಕರಣಕ್ಕೆ ಸಂಚಲನಕಾರಿ ತಿರುವು ಸಿಕ್ಕಿದೆ. ಶವ ಬೈಲಹೊಂಗಲದ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿಯವರ ಪುತ್ರ ರಾಜು ಬೋಳಶೆಟ್ಟಿಯದ್ದೇ ಎಂಬುದು ದೃಢಪಟ್ಟಿದ್ದು, ಕೇವಲ 12 ಗಂಟೆಗಳಲ್ಲಿ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. ಆರಂಭಿಕ ತನಿಖೆಯಿಂದ ತಿಳಿದು ಬಂದಂತೆ ರಾಜು ಬೋಳಶೆಟ್ಟಿ 2 ವರ್ಷಗಳಿಂದ ಮುನಿರಾ ದಿಲ್ಲು ನಾಯಕ್ ಎಂಬ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ. ಹಣಕಾಸಿನ ವ್ಯವಹಾರವು ಇವರ ನಡುವೆ ನಡೆಯುತ್ತಿತ್ತು. ಇದೇ ಸಂಬಂಧವೇ ಕೊಲೆಗೀಡಾಗಲು ಪ್ರಮುಖ ಕಾರಣವಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮುನಿರಾ ದಿಲ್ಲು ನಾಯಕ್ ತನ್ನ ಮಗನೊಂದಿಗೆ ಬಿದರಗಡ್ಡಿ ಗ್ರಾಮದಲ್ಲಿ ವಾಸವಾಗಿದ್ದು, ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿದ್ದಳು. ಈಕೆಗೆ ಮೃತ್ಯುಂಜಯ ಎಂಬ ವ್ಯಕ್ತಿಯೊಂದಿಗೂ ಮತ್ತೊಂದು ಸಂಬಂಧವಿದ್ದು, ರಾಜು ಜೊತೆಗಿನ ಸಂಬಂಧಕ್ಕೆ ಮೃತ್ಯುಂಜಯ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಎನ್ನಲಾಗಿದೆ. ಮಾರ್ಚ್ 23ರಂದು ಉಡಿಕೇರಿಯ ಹೊಲಕ್ಕೆ ಮುನಿರಾಳನ್ನ ಕರೆದುಕೊಂಡು ಹೋದ ರಾಜು ಜೊತೆ ಜಗಳ ಉಂಟಾಗಿತ್ತು. ಈ ವೇಳೆ ಮುನಿರಾ ಮೃತ್ಯುಂಜಯನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ. ತಕ್ಷಣ ಮೃತ್ಯುಂಜಯ ಹಾಗೂ ಇತರರು ಸ್ಥಳಕ್ಕೆ ತೆರಳಿ ಚಾಕು ಮತ್ತು ಕಬ್ಬಿಣದ ಸಲಾಕೆಯಿಂದ ರಾಜುವನ್ನು ಹತ್ಯೆ ಮಾಡಿದ್ದಾರೆ. ನಂತರ ಆರೋಪಿಗಳು ಶವವನ್ನು ಕಾರಿನಲ್ಲಿ ಸಾಗಿಸಿ ಮಾರ್ಗ ಮಧ್ಯೆ ಪೆಟ್ರೋಲ್ ಹಾಗೂ ಡೀಸೆಲ್ ಖರೀದಿಸಿ ರಾಮಾಪುರದ ಬಳಿ ಕಾರು ಸಮೇತ ಶವವನ್ನು ಸುಟ್ಟು ಹಾಕಿ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದಾರೆ. ಬಳಿಕ 4 ಒಂದೇ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಸಿಸಿಟಿವಿ ದೃಶ್ಯಗಳು ಮತ್ತು ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ವೇಗವಾಗಿ ಕಾರ್ಯಾಚರಣೆ ನಡೆಸಿ ಮುನಿರಾ, ಮೃತ್ಯುಂಜಯ, ಬಸವರಾಜ್ ಪೂಜೇರಿ ಹಾಗೂ ಮುನಿರಾ ಮಗನನ್ನು ಬಂಧಿಸಿದ್ದಾರೆ. ಒಟ್ಟಾರೆ ಅಕ್ರಮ ಸಂಬಂಧದ ವೈಮನಸ್ಸೆ ಈ ಭೀಕರ ಕೊಲೆಗೆ ಕಾರಣ ಎಂಬುದು ಪೊಲೀಸರ ತನಿಖೆಯಿಂದ ಬಹಿರಂಗವಾಗಿದೆ. ಈ ಘಟನೆ ಹೆಂಗೆ ಆಗಿದೆ ಅಂದರೆ 23ನೇ ತಾರೀಕು ಸಾಯಂಕಾಲ ಅರೌಂಡ್ 8:30 ಈ ಮರ್ಡರ್ ಆಗುತ್ತೆ. ಮರ್ಡರ್ ಆದಮೇಲೆ ಮರ್ಡರ್ ಮಾಡೋಕ್ಕೆ ಕೃತ್ಯದಲ್ಲಿ ಭಾಗವಹಿಸ್ತಾರೆ ಮುನಿರಾ ಮತ್ತು ಮೃತ್ಯುಂಜಯ ಮತ್ತು ಇನ್ನೊಬ್ಬರೇ 4ನೇ ಜನ ಅವರು ಮೈನರ್ ಇದ್ದಾರೆ. ಮುನಿರಾ ಮಗ, ಅವರು ಡೀಟೇಲ್ಸ್ ಕೊಡೋಕ್ಕೆ ಆಗಲ್ಲ ನಮಗೆ. ಈ 3 ಜನ ಮೇನ್ಲಿ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಾದ್ಮೇಲೆ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಇನ್ನೊಬ್ಬರ ಫ್ರೆಂಡ್ ಇದ್ದಾರೆ, ಅವರು ಬಸವರಾಜ್ಗೆ ಹೆಲ್ಪ್ ತಗೊಂಡು ಲೇಟ್ ನೈಟ್ ಅರೌಂಡ್ 2 ಗಂಟೆಗೆ 2:30 ಗಂಟೆಗೆ ನಮ್ಮ ರಾಮಾಪುರ, ನಮ್ಮ ಧಾರವಾಡ ಗ್ರಾಮೀಣ ಸ್ಥಳದಲ್ಲಿ ಇವರು ಒಂದು ಕಾರು, ವೇದನಾರು ಮತ್ತು ಇನ್ನೊಂದು ಬೈಕ್, ಆ ಬೈಕ್ ಮೂಲಕ ಬರ್ತಾರೆ. ಮಧ್ಯದಲ್ಲಿ ಇವರು ಒಂದು ನಮ್ಮ ಲಿಮಿಟ್ಸಲ್ಲಿ ಸೇರುವ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಲಿಮಿಟ್ಸಲ್ಲಿ ಸೇರುವ ಪೆಟ್ರೋಲ್ ಪಂಪಿಂದ 5 ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ ಖರೀದಿ ಮಾಡ್ತಾರೆ. ಅದಾದಮೇಲೆ ಸ್ಪಾಟ್ಗೆ ಬಂದಾದಮೇಲೆ ಇವರು ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಗಾಡಿಗೆ ಬೆಂಕಿ ಸುಟ್ಬಿಡ್ತಾರೆ ಡೀಸೆಲಿಂದ. ತದನಂತರ 4 ಜನ ಒಂದೇ ಬೈಕಿಂದ ವಾಪಸ್ ಹೋಗ್ತಾರೆ. ಅವರೇ ತೊಗೊಂಡು ಬಂದಿದ್ದಾರೆ, ಅದು ಮಣ್ಣಕ್ಕೋಸ್ಕರ ತೊಗೊಂಡು ಬಂದರು. ಮೇ ಬಿ ಅವ್ರದ್ದು ಈಗ ಪ್ಲ್ಯಾನ್ ಕನ್ಫರ್ಮ್ ಇಲ್ಲ ನಮಗೆ, ಬಟ್ ಅವ್ರಿಗಿನ ಗಡ್ಬಡಿ ಇತ್ತು ಪ್ಲ್ಯಾನಲ್ಲಿ ಹೇಗೆ ಡಿಸ್ಪೋಸ್ ಮಾಡಬೇಕು ಬಾಡಿಗೆ. ಸೊ ಕೊನೆಗೆ ಅವರೇ ಬೆಂಕಿ ಸುಟ್ಟಿದ್ದಾರೆ. ಸಲ್ಕಿನಿಂದನೂ ಏನಾದರೂ ಬೇರೆ ಥರ ಡಿಸ್ಪೋಸ್ ಮಾಡೋಕ್ಕೇನು ಪ್ಲ್ಯಾನ್ ಇರ್ಬೋದು. ಸದ್ಯಕ್ಕೆ ನಮ್ಮದು ಇದು 4 ಜನ ಬರ್ತಾ ಇದ್ದಾರೆ ನಮ್ಮದು ಇನ್ಕ್ವೈರಿ ಪ್ರಕಾರ. ಬಟ್ ನಮ್ಮ ಇನ್ಕ್ವೈರಿ ಓಪನ್ ಇರುತ್ತೆ ಯಾವಾಗಲೂ ಚಾರ್ಜ್ ಶೀಟ್ ತನಕ. ನಮಗೆ ಯಾವುದು ಸಾಕ್ಷ್ಯ ಬಂದರೆ ನಾವೇ ಇನ್ನೊಬ್ಬ ಅಂದರೆ ಅವ್ರ ಮೇಲೆ ಕ್ರಮ ತಗೊಂಡು. ಇದರಲ್ಲಿ ಬೇರೆ ಯಾರು ಕುಟುಂಬ ಇದು ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೂ ಇಲ್ಲ. ಇದು ಒಬ್ಬರೇ. ಮುನಿರಾ ಒಂದು ಶಾಲೆಯಲ್ಲಿ, ಅಲ್ಲಿ ಬಿದರಗಡ್ಡಿಯಲ್ಲಿ ಶಾಲೆಯಲ್ಲಿ ಅಡಿಗೆ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಊಟ ಕೊಡ್ತಾ ಇಲ್ಲ, ಮಿಡ್ ಡೇ. ಹಾಗೆ ಇಲ್ಲ, ರಾಜು ಜೊತೆಗೆ ಬೇರೆ ಸಂಬಂಧ ಇದೆ ಅವ್ರದ್ದು. ಬಟ್ ಮೃತ್ಯುಂಜಯ್ಗೆ ಅಬ್ಜೆಕ್ಷನ್ ಇದೆ ರಾಜು ಮತ್ತು ಮುನಿರಾ ಸಂಬಂಧಕ್ಕೆ, ಉಲ್ಟಾ ಇಲ್ಲ. ಅವ್ರ ಜೊತೆಗೆ ಮೃತ್ಯುಂಜಯಕ್ಕೆ ಆಕ್ಷೇಪಣೆ ಇದೆ ಕಿ ನೀವು ಇವ್ರ ಜೊತೆ ಯಾಕೆ ಸಂಬಂಧ. ಈಗ ನಮಗೆ ಮಾಹಿತಿ ಬಂದಿದೆ ಅರೌಂಡ್ 2 ವರ್ಷ, ಬಟ್ ಹಳೇನೂ ಇರ್ಬೋದು. ಬಟ್ ನಮಗೆ ಸದ್ಯಕ್ಕೆ 2 ವರ್ಷ ತನಕ ನಮಗೆ ಸ್ವಲ್ಪ ಎವಿಡೆನ್ಸ್ ಇದೆ. ಹಾಂ, 1980s